ಬನ್ನಿ ಹಾಗಾದರೆ ಈ ಮಂಡಕ್ಕಿ ಆಮ್ಲೆಟ್ನ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಒಂದು ಇಡೀ ಮಂಡಕ್ಕಿನ ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. 2ರಿಂದ 3 ಮೊಟ್ಟೆನ ಕಟ್ ಮಾಡ್ಕೊಂಡು ದಟ್ ಮೀನ್ಸ್ ಅದನ್ನ ಕ್ರ್ಯಾಕ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರ್, ಒಂದು 1/4 ಸ್ಪೂನಷ್ಟು ಚಿಲ್ಲಿ ಪೌಡರ್, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ತುಂಬ ಕಡಿಮೆ ಹಾಕಬೇಕು. ಒಂದೂವರೆ ಚಿಟಿಕೆ ಉಪ್ಪು ಹಾಕಿದರೆ ಸಾಕು 3 ಮೊಟ್ಟೆಯಿಂದ ಸೇರಿ. ಇಲ್ಲದ್ರೆ ಉಪ್ಪು ಜಾಸ್ತಿ ಆದರೆ ತಿನ್ನೋದಕ್ಕೆ ಆಗಲ್ಲ, ಮೊಟ್ಟೆಗೆ ಉಪ್ಪು ಜಾಸ್ತಿ ಹಿಡಿಯೋದಿಲ್ಲ. ಎಸ್, ಈಗ ನಾನು ಇದಕ್ಕೆ ಒಂದು ತವಾಗೆ ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಮ್ಲೆಟ್ಗೆ ಸ್ವಲ್ಪ ಜಾಸ್ತಿ ಆಯಿಲ್ ಹಿಡಿಯುತ್ತೆ. ನಾನು 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಕಾಯ್ತಾ ಇದೆ ನೋಡಿ, ಕಾಯಬೇಕು. ಅದಾದಮೇಲೆ ನಾವು ತೆಗೆದುಕೊಂಡಿದ್ವಲ್ಲ ಮಿಶ್ರಣ, ಅದನ್ನ ಸಂಪೂರ್ಣವಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ತ್ರಿಬಲ್ ಎಗ್ ಆಮ್ಲೆಟ್ ಅಂತಲೇ ಅನ್ಬೋದು. ಇದನ್ನು ಮಮ್ಮಿ ಮತ್ತು ಆಶು ಕರೆಕ್ಟಾಗಿ ದಟ್ ಮೀನ್ಸ್ ದೇ ಶೇರ್ ಇಟ್, ಹಾಫ್ ಮಾಡಿಕೊಂಡು ಒಟ್ಟಿಗೆ ತಿಂದುಬಿಡ್ತಾರೆ. ಸಪ್ರೇಟಾಗಿ ಒಬ್ಬೊಬ್ಬರು ಒಂದೊಂದು ಆಮ್ಲೆಟ್ ಹಾಕ್ಕೊಡಲ್ಲ. ನಾನು ಇದೆ ಡಬಲ್ ಆಮ್ಲೆಟ್ ಅಥವಾ ತ್ರಿಬಲ್ ಆಮ್ಲೆಟ್ ಹಾಕಿ ಕೊಟ್ಬಿಡ್ತೀನಿ. ನಿಮಗೆ ಕಾಣ್ತಾ ಇರ್ಬೋದು ಆ ಮಂಡಕ್ಕಿ ಯಾವ ರೀತಿ ಕಾಣ್ತಾ ಇದೆ ಅಂತ. ನೀರುಳ್ಳಿನೇ ಹಾಕ್ಕೋಬೋದು. ನೀರುಳ್ಳಿ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ. ತುಂಬಾ ಯಮ್ಮಿ, ತುಂಬಾ ಟೇಸ್ಟಿ ಅನಿಸುತ್ತೆ ಫ್ರೆಂಡ್ಸ್. ಇದನ್ನ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈವ್ನಿಂಗ್ ಸ್ನ್ಯಾಕ್ಸಾಗಿ ಇವತ್ತೇ ನೀವು ಟ್ರೈ ಮಾಡಿ. ನಿಮಗೆ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಆಮ್ಲೆಟ್. ಈಗ ಇದನ್ನು ನಾನು ನೋಡ್ತಾ ಇದ್ದೀನಿ. ತಕ್ಷಣ ಇದನ್ನ ಫ್ಲಿಪ್ ಮಾಡ್ಕೋಬಾರ್ದು, ಇಲ್ಲದ್ರೆ ಬ್ರೇಕ್ ಆಗಿಬಿಡುತ್ತೆ. ಸ್ವಲ್ಪ ಕುಕ್ ಆದಮೇಲೆ ನೋಡಿ 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 ಇನ್ನೂ ಕುಕ್ ಆಗಬೇಕು. ತಕ್ಷಣ ಫ್ಲಿಪ್ ಮಾಡ್ಕೊಂಡ್ರೆ ಏನಾಗ್ಬಿಡುತ್ತೆ, ಫುಲ್ಲು ಎಲ್ಲ ಸ್ಕ್ಯಾಟರ್ ಆಗಿ ಸ್ಪ್ರೆಡ್ ಆಗಿಬಿಡುತ್ತೆ, ಮತ್ತು ಚೆನ್ನಾಗಿ ಬರಲ್ಲ. ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ, ಪೀಸ್ ಆಗಿಬಿಡುತ್ತೆ ಆಮ್ಲೆಟ್. ಸ್ವಲ್ಪ ಕುಕ್ ಆಗಲಿ. ಎಸ್, ನೋಡಿ ನಿಮಗೆ ಡೀಟೇಲಾಗಿ ನಾನು ತೋರಿಸ್ತಾ ಇದ್ದೀನಿ. ಎಷ್ಟೋ ಜನ ಅವಸರವಾಗಿ ನಾವು ಫ್ಲಿಪ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಎಲ್ಲ ಆಮ್ಲೆಟ್ ಎಲ್ಲ ಮುರಿದು ಹೋಗೋಂಥ ಚಾನ್ಸಸ್ ಕೂಡ ತುಂಬಾ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ ಅಲ್ವಾ. ಎಸ್, ಈಗ ಆಮ್ಲೆಟ್ ರೆಡಿ ಆಗಿದೆ. ನಿಮಗೆ ಕಾಣ್ತಾ ಇರ್ಬೋದು ಎಷ್ಟು ಫ್ಲಫಿಯಾಗಿ, ಎಷ್ಟು ಯಮ್ಮಿಯಾಗಿ ಕಾಣ್ತಾ ಇದೆ ಅಂತ. ನನಗೆ ಆಮ್ಲೆಟ್ ಅಷ್ಟೊಂದು ಇಷ್ಟ ಆಗಲ್ಲ, ನಾನು ತಿನ್ನಲ್ಲ, ಬಟ್ ತಿನ್ನೋರಿಗೆ ನಾನು ಮಾಡಿಕೊಡ್ತೀನಿ. ಸ್ವಲ್ಪ ಟೇಸ್ಟ್ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ಎಸ್, ಸೂಪರ್ಬ್ ಆಗಿದೆ. ನೀವು ಇವತ್ತೇ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಾಮೆಂಟ್ಸಲ್ಲಿ ಬರ್ತಾ ಕಳಿಸಿ.